ಫ್ರೆಂಡ್ಸ್, ನಾವೆಲ್ಲ ಕಸದಿಂದ ರಸ ಅನ್ನೋ ಕಾನ್ಸೆಪ್ಟ್ ಅನ್ನ ಸ್ಕೂಲ್ ಅಲ್ಲಿ ಓದಿದ್ವಿ. ಇವತ್ತು ಈ ವಿಡಿಯೋದಲ್ಲಿ ಈ ಕಾನ್ಸೆಪ್ಟ್ ಅನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಂತ ಕಥೆನ ನೋಡೋಣ. ಸಾಮಾನ್ಯವಾಗಿ ಲೆದರ್ ಅನ್ನ ತಯಾರಿಸೋಕೆ ಪ್ರಾಣಿನ ಕೊಂದು ಅದರ ಚರ್ಮದಿಂದ ಲೆದರ್ ಅನ್ನ ತಯಾರಿಸ್ತಾರೆ. ಇದರಲ್ಲಿ ಪ್ರಾಣಿಗಳನ್ನ ಅಮಾನುಷವಾಗಿ ಕೊಲ್ಲಬೇಕಾಗುತ್ತೆ. ಇದರಲ್ಲಿ ನೀರಿನ ಬಳಕೆನೂ ಹೆಚ್ಚಾಗಿರುತ್ತೆ. ಈ ಕೊಳಕ ನೀರನ್ನೇ ನಾವು ನದಿಗೆ ಚೆಲ್ಲಿ ನದಿನು ಕಲುಷಿತ ಮಾಡ್ತೀವಿ. ಈ ಸಮಸ್ಯೆಗೆ ಪರಿಹಾರನ ಪ್ರೀತೇಶ್ ಮಿಸ್ತ್ರಿ ಅನ್ನೋ ಕಾಲೇಜ್ ಹುಡುಗ ಕೊಡ್ತಾನೆ. ಈತ ಟೊಮೊಟೊಲಿ ಪೆಕ್ಟಿನ್ ಅನ್ನೋ ಅಂಶ ಇರುತ್ತೆ. ಇದು ಲೆದರ್ ನ ತಯಾರು ಮಾಡೋದ್ರಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ತಿಳ್ಕೊತಾನೆ. ಫ್ರೆಂಡ್ಸ್, ಭಾರತ ಪ್ರಪಂಚದ 2ನೇ ಅತಿ ದೊಡ್ಡ ಟೊಮೊಟೊ ಉತ್ಪಾದಕ ದೇಶ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸರಿ ಸುಮಾರು 44 ಮಿಲಿಯನ್ ಟನ್ ನಷ್ಟು ಟೊಮೊಟೊ ಉತ್ಪಾದನೆ ಆಗುತ್ತೆ. ಇದರಲ್ಲಿ 30-35% ಟೊಮೊಟೊ ವೇಸ್ಟ್ ಆಗೋಗುತ್ತೆ. ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗೋ ಪ್ರತಿ 100 ಟೊಮೊಟೊಲಿ 35 ಟೊಮೊಟೊ ಯಾವುದೇ ಕೆಲಸಕ್ಕೆ ಬರೋದಿಲ್ಲ. ಇದರಿಂದ ಪ್ರೀತೇಶ್ ಮಿಸ್ತ್ರಿ ಕೊಳೆತ ಟೊಮೊಟೊಗಳಿಂದ ಲೆದರ್ ಅನ್ನ ತಯಾರು ಮಾಡಬೇಕು ಅಂದ್ಕೋತಾರೆ. ಇದಕ್ಕೋಸ್ಕರ ಅವರು ಬಯೋ ಲೆದರ್ ಅನ್ನೋ ಲೆದರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ಶುರು ಮಾಡ್ತಾರೆ. ಟೊಮೊಟೊದಿಂದ ತಯಾರಿಸಿರೋ ಲೆದರ್ ಪ್ರಾಣಿ ಚರ್ಮದ ಲೆದರ್ ಗಿಂತ 90% ಕಡಿಮೆ ನೀರನ್ನ ಬಳಸುತ್ತೆ. ಇದರಲ್ಲಿ ಕರೆಂಟ್ ನ ಬಳಕೆಯನ್ನು ತುಂಬಾ ಕಡಿಮೆ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಪ್ರಾಣಿ ಹಿಂಸೆ ಅನ್ನೋದು ಇರೋಲ್ಲ. ಪ್ರೀತೇಶ್ರ ಈ ಐಡಿಯಾದಿಂದ ಭಾರತದಲ್ಲಿ ಫುಡ್ ವೇಸ್ಟ್ ಕಡಿಮೆ ಆಗುತ್ತೆ, ಪ್ರಾಣಿ ಹಿಂಸೆನೂ ತೊಲಗುತ್ತೆ, ಹಾಗೆ ಟೊಮೊಟೊ ರೈತರಿಗೂ ಇದು ಸಹಾಯ ಆಗುತ್ತೆ. ಫ್ರೆಂಡ್ಸ್, ನಾವು ಮನಸ್ಸಿಟ್ಟು ನೋಡಬೇಕು, ಸಮಾಜದಲ್ಲಿರೋ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇರುತ್ತೆ. ಇದಕ್ಕೆ ಉದಾಹರಣೆ ಅಂದ್ರೆ ಪ್ರೀತೇಶ್ರ ಬಯೋ ಲೆದರ್ ಕಂಪನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನ ವಿಸಿಟ್ ಮಾಡಿ ಪ್ರತಿಯೊಂದು ವಿಡಿಯೋನ ನೋಡಿ. ಥ್ಯಾಂಕ್ ಯು.